ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ಸಣ್ಣ ಒಂದು ಗೇಮನ್ನು ತಂದಿದ್ದೀನಿ. ಇಲ್ಲಿ ನಿಮಗೆ 3 ಇಮೇಜ್ಗಳು ಕಾಣ್ತಿರ್ಬೋದು, 3 ಡೋರ್ಗಳು ನಿಮಗೆ ಕಾಣ್ತಿರ್ಬೋದು. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮಗೆ ಇಷ್ಟವಾದಂತಹ ಒಂದು ಕಲರ್ ಅಥವಾ ಕಣ್ಮುಚ್ಕೊಂಡು ನಿಮಗೆ ಯಾವೊಂದು ಕಲರ್ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೆ, ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವೊಂದು ಡೋರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಡೋರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ಮುಂಬರುವಂಥ ದಿನಗಳಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ಅದೃಷ್ಟ ಸಿಗುತ್ತೆ ಅಥವಾ ಯಾವುದಾದ್ರು ಒಂದು ಸಿಹಿ ಸುದ್ದಿಗಳು ಏನೇನು ನಿಮಗೆ ಸಿಗಬಹುದು, ಇವೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯೂನಿವರ್ಸ್ಗೆ ಕೂಡ ನೀವು ಆದಷ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ಕೆಂಪು ಬಣ್ಣದ ಒಂದು ಬಾಗಿಲನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನೀವು ಒಂದು ಭ್ರಮೆಯಿಂದ ಆಚೆ ಬರ್ತೀರಾ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಭ್ರಮೆಯಲ್ಲಿ ನೀವು ಬದುಕ್ತಾ ಇರ್ತೀರಾ, ಆ ಒಂದು ಭ್ರಮೆಯಿಂದ ಆಚೆ ಬರ್ತೀರಾ ಅನ್ನೋದು ಮೊದಲು ಇಲ್ಲಿ ತೋರಿಸ್ತದೆ. ಹಾಗೆ ಇಲ್ಲಿ ರೀಬರ್ತ್ ಅನ್ನೋದು ಕೂಡ ತೋರಿಸ್ತದೆ. ಅಂದರೆ ಒಂದು ಹೊಸ ಒಂದು ಜೀವನ ಅಥವಾ ಹೊಸತು ಅನ್ನೋದು ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣ್ತಿದೆ. ಅಂದರೆ ಯಾವುದೋ ಒಂದು ತೊಂದರೆಗಳಿಂದ ಅಥವಾ ಯಾವುದೋ ಒಂದು ವಿಷಯಗಳಿಂದ ನೀವು ಆಚೆ ಬರುವಂತಹ ಸಂಕೇತವಂತೂ ಇಲ್ಲಿ ಭಾಳಷ್ಟು ಜಾಸ್ತಿ ಕಾಣ್ತಿದೆ. ಹಾಗಾಗಿ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಡೀತಿರುವಂತಹ ಕೆಲವೊಂದು ಘಟನೆಗಳ ಬಗ್ಗೆ ನೀವು ಸುಮ್ಮನಾಗ್ಬಿಡ್ಬೇಕಾಗತ್ತೆ. ಏನಾದರೂ ನೀವು ಚೇಂಜಸ್ ಮಾಡಬೇಕು ಅಥವಾ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೋದರೆ ನಿಮಗೆ ಅದರಿಂದ ಪ್ರಾಬ್ಲಮ್ಮೇ ಆಗುತ್ತೆ ಹೊರತು ನಿಮಗೆ ಏನು ಒಳ್ಳೇದಾಗೋದಿಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅದು ಹೆಂಗಿದೆಯೋ ಹಂಗೆ ಬಿಟ್ಬಿಡಿ. ಇದರಿಂದ ಮಾತ್ರ ನಿಮಗೆ ಒಳ್ಳೆಯದಾಗತ್ತೆ. ಇದರ ಜೊತೆಗೆ ನಿಮ್ಮ ಕರಿಯರ್ ವಿಚಾರಕ್ಕೆ ಬಂದರೆ, ನಿಮ್ಮ ಕರಿಯರ್ನಲ್ಲಿ ಕೂಡ ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಇಲ್ಲಿ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಒಂದು ಸಂಕೇತವನ್ನು ಕೊಡ್ತಾ ಇದೆ. ಹಾಗಾಗಿ ಪಾಸಿಟಿವ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಕರಿಯರ್ ವೈಸ್ ಅಂತ ಬಂದಾಗ. ಏನೋ ಒಂದು ಸ್ಯಾಲ್ರಿಲಿ ಇನ್ಕ್ರಿಮೆಂಟ್ ಆಗೋದಾಗಲಿ ಅಥವಾ ನಿಮಗೆ ಪ್ರಮೋಷನ್ಸ್ಗಳು ಆಗೋದಾಗಲಿ, ಇಂತಹ ಒಂದು ವಿಷಯಗಳು ನಡಿಬೋದು. ಅಥವಾ ನೀವು ವ್ಯಾಪಾರ ವ್ಯವಹಾರದಲ್ಲಿದ್ದರೆ ನಿಮಗೆ ಸ್ವಲ್ಪ ವ್ಯಾಪಾರ ಅನ್ನೋದು ಚೆನ್ನಾಗಾಗೋದಿಲ್ಲಿ. ಇಂತಹ ಸಾಕಷ್ಟು ವಿಷಯಗಳು ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಆಗಲಿ ಅಥವಾ ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಎಡುವಂತಹ ಚಾನ್ಸಸ್ಗಳು ತುಂಬ ಜಾಸ್ತಿ ಕಾಣ್ತಿದೆ. ಅಂದರೆ ಯಾವುದೇ ಒಂದು 2 ವಿಷಯಗಳು ಬಂದಾಗ ಇದರಲ್ಲಿ ಒಂದು ಚೂಸ್ ಮಾಡಿ ಅಂತ ಬಂದಾಗ ನೀವು ಸ್ವಲ್ಪ ಎಡುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಏನೇ ಡಿಸಿಷನ್ ಮಾಡೋದಾದರೂ ಸ್ವಲ್ಪ ಯೋಚನೆ ಮಾಡಿ, ಯಾವುದ್ರ ಕಡೆ ಹೋದರೆ ನನಗೆ ಒಳ್ಳೆಯದಾಗುತ್ತೆ ಅಥವಾ ಯಾವುದ್ರ ಕಡೆ ಹೋದರೆ ನನಗೆ ಹೆಚ್ಚು ಬೆನಿಫಿಟ್ಸ್ ಇದೆ ಅಂತ ನೋಡಿಕೊಂಡು ನೀವು ಆ ಒಂದು ದಾರಿಗೆ ನೀವು ಹೋಗಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಅದರಿಂದ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಿಮ್ಮ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಕೆಲವೊಂದು ಜನಗಳಿಂದ ಅಥವಾ ಕೆಲವೊಂದು ವಿಷಯಗಳಿಂದ ದೂರ ಆಗುವಂತಹ ಸಂದರ್ಭಗಳು ನಿಮಗೆ ಎದುರಾಗ್ಬೋದು ಈ ಒಂದು ಕೆಲವೊಂದು ದಿನಗಳ ನಂತರ ನಿಮಗೆ. ಆಗ ನಿಮ್ಮ ಡಿಸಿಷನ್ ಏನಿರುತ್ತೆ ಅನ್ನೋದು ನಿಮ್ಮ ಕೈಲಿರುತ್ತೆ. ನೀವು ಅವ್ರನ್ನ ಬಿಟ್ಟರೆ ಆಲ್ಮೋಸ್ಟ್ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಲಿ ಅಥವಾ ಒಂದು ಟಾಕ್ಸಿಕ್ ವರ್ಕ್ ಎನ್ವೈರನ್ಮೆಂಟ್ ಆಗಲಿ ಅಥವಾ ಏನೋ ಒಂದು ನಿಮಗೆ ಸರಿ ಇರಲ್ಲ ಅಂತ ಅನಿಸ್ತಿರುತ್ತೆ ಆ ಒಂದು ವಿಷಯ ಅಥವಾ ಆ ಒಂದು ವ್ಯಕ್ತಿ ನಿಮಗೆ. ಇದಕ್ಕಾಗಿ ನೀವು ಬಿಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಬಿಡೋಕ್ಕಾಗ್ತಿರೋದಿಲ್ಲ. ಆದರೆ ಈ ಸತಿ ನೀವು ಸ್ಟ್ರಾಂಗ್ ಡಿಸಿಷನ್ ಮಾಡಿ ನೀವು ಆ ಒಂದು ವ್ಯಕ್ತಿ ಅಥವಾ ಆ ಒಂದು ವಿಷಯವನ್ನು ನೀವು ಬಿಟ್ಟರೆ ನಿಮಗೆ ಸಾಕಷ್ಟು ಒಂದು ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಕಾರಣದಿಂದಾಗಿ ನೀವು ಇಲ್ಲಿವರೆಗೂ ಸಫರ್ ಮಾಡ್ತಿದ್ದೀರಾ. ಸೊ ಆ ಒಂದು ಕಾರಣದಿಂದಾಗಿ ಅದನ್ನು ಯಾವ ರೀತಿ ಬಿಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಬಿಟ್ಟು ನೀವು ಮುಂದುವರೆದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಮುಂಬರುವಂಥ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ಲಾಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ಹಳದಿ ಬಣ್ಣದ ಒಂದು ಬಾಗಿಲನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ದಿನಗಳು ತುಂಬ ಚೆನ್ನಾಗಿದೆ ಅಂತ ಒಂದು ಇಲ್ಲಿ ತೋರಿಸ್ತಾ ಇದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಯಾಕಂದರೆ ನೀವು ವಿಷಯಗಳನ್ನ ಅರ್ಥ ಮಾಡ್ಕೊತಿದ್ದೀರಾ, ಅಥವಾ ನಿಮ್ಮ ಸಿಚುವೇಶನ್ಸ್ಗಳನ್ನ ನೀವು ಒಂಥರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂತಲೇ ಹೇಳ್ಬೋದು. ಇದ್ರ ಪ್ರಕಾರ ನೋಡಿದಾಗ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳು ನಡೆಯೋಕ್ಕೆ, ಅಥವಾ ಒಂದು ಒಳ್ಳೆಯ ಒಂದು ಟೈಮ್ ಅನ್ನೋದು ನಿಮಗೆ ಇನ್ನೂ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು. ಬಟ್ ಆದರೆ ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದಂತೂ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಇರುತ್ತೆ. ನೀವೇನು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಅಥವಾ ಏನು ಸಿಚುವೇಶನ್ಸ್ಗಳನ್ನ ಅನಲೈಸ್ ಮಾಡ್ತಿದ್ದೀರಾ, ಅದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಕ್ಯಾಲ್ಕುಲೇಷನ್ ಏನು ಇವಾಗ ಮಾಡ್ತಿದ್ದೀರಾ ಅದು ನಿಮಗೆ ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಇನ್ನು ಇನ್ನೊಂದು ವಿಷಯ ಇಲ್ಲೇನು ಕಾಣ್ತಿದೆ ಅಂದರೆ, ಈ ಒಂದು ಪ್ರಾಸೆಸ್ಸಲ್ಲಿ ನೀವೇನು ಇವಾಗ ಅನಲೈಸ್ ಮಾಡ್ತಿದ್ದೀರಾ, ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ದೀರಾ, ಈ ಎಲ್ಲ ವಿಷಯಗಳ ಒಂದು ರಿಸಲ್ಟ್ ಏನಾಗುತ್ತೆ ಅಂದರೆ, ನೀವು ತುಂಬ ಒಂದು ವಿಷಯಗಳನ್ನ ನಂಬಕ್ಕೆ ಹೋಗೋದಿಲ್ಲ. ಅಂದರೆ ಮುಂದೆ ನಿಮಗೆ ಜನಗಳ ಮೇಲಾಗಲಿ ಅಥವಾ ವಿಷಯಗಳ ಮೇಲಾಗಲಿ ನಿಮಗೆ ನಂಬಿಕೆ ಅನ್ನೋದು ಸ್ವಲ್ಪ ಹೋಗ್ಬೋದು. ಬಟ್ ಆದರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಬದಲಾವಣೆಗಳು ಆಗುತ್ತೆ. ಅಂದರೆ ನೀವು ಯಾರನ್ನಾದರೂ ಒಬ್ಬರನ್ನ ನಂಬಬೇಕು ಅಂದರೆ ತುಂಬ ಒಂದು ಯೋಚನೆ ಮಾಡಿ, ತುಂಬ ಕ್ಯಾಲ್ಕುಲೇಷನ್ಸ್ ಮಾಡಿ ನಂಬುವಂಥ ಒಂದು ವ್ಯಕ್ತಿಗಳಾಗಿರ್ತೀರ. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ವ್ಯಕ್ತಿಗಳು ಎಂಟರ್ ಆಗೋದು, ಅಥವಾ ಕೆಟ್ಟ ವಿಷಯಗಳ ಬಗ್ಗೆ ನೀವು ಇನ್ಫ್ಲೂಯೆನ್ಸ್ ಆಗೋದು, ಇದೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಜನಗಳನ್ನ ನೀವು, ಅಥವಾ ಸಾಕಷ್ಟು ವ್ಯಕ್ತಿಗಳನ್ನು, ನಿಮ್ಮ ಜೀವನದಲ್ಲಿ ಇರುವಂತಹ ಕೆಲವೊಂದು ವ್ಯಕ್ತಿಗಳನ್ನು ನೀವು ಕಂಪ್ಲೀಟಾಗಿ ಬಿಡಬೇಕು ಅಂತ ಕೂಡ ನೀವು ಯೋಚನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಕ್ಯಾಲ್ಕುಲೇಷನ್ಸ್ ನೀವೇನು ಅನಲೈಸೇಷನ್ ಮಾಡಿರ್ತೀರ ಅದರ ಪ್ರಕಾರ ಆ ಒಂದು ವ್ಯಕ್ತಿಗಳ ಅವಶ್ಯಕತೆ ನಿಮಗಿರೋದಿಲ್ಲ, ಅಥವಾ ಕೆಲವೊಂದು ಸತಿ ನಿಮಗೆ ಅವರು ತುಂಬ ಕೆಟ್ಟದಾಗಿ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇದರಿಂದ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ತಳ್ಳುವಂಥ, ಅಥವಾ ಅಂದರೆ ದೂರ ತಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಇನ್ನು ಈ ಎಲ್ಲ ಕ್ಯಾಲ್ಕುಲೇಷನ್ಸು, ಈ ಎಲ್ಲ ಅಸಂಪ್ಷನ್ಸು, ಅಥವಾ ಈ ಒಂದು ಅನಲೈಸೇಷನ್ಸ್ಗಳ ಮಧ್ಯೆ ಕೂಡ ಒಂದು ಒಳ್ಳೆಯ ಒಂದು ವ್ಯಕ್ತಿ, ಅಥವಾ ನೀವು ಅಂದ್ಕೊಂಡಕ್ಕಿಂತ ಹೆಚ್ಚು ಒಳ್ಳೆಯ ಒಂದು ವ್ಯಕ್ತಿ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ವ್ಯಕ್ತಿಯ ಒಂದು ಎಂಟ್ರೆನ್ಸ್ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅದು ನೀವು ಯಂಗಾಗಿದ್ದರೆ, ಅಥವಾ ಮದುವೆಗೆ ಏನಾದರೂ ಅಂದರೆ ಮದುವೆ ಆಗಿಲ್ಲದೆ ಮದುವೆಗೆ ಹುಡುಗ ಅಥವಾ ಹುಡುಗಿನ ನೋಡ್ತಿದ್ದೀರಾ ಅಂದರೆ ಅವರು ಕೂಡ ಆಗಿರ್ಬೋದು. ಹಾಗಾಗಿ ಒಂದು ಒಳ್ಳೆಯ ಒಂದು ವ್ಯಕ್ತಿಯ ಒಂದು ಆಗಮನ ಕೂಡ ಆಗ್ಬೋದು, ಅಥವಾ ಅವರು ಫ್ರೆಂಡ್ ರೂಪದಲ್ಲೂ ಕೂಡ ನಿಮಗೆ ಆಗಮನ ಆಗ್ಬೋದು. ಆ ಒಂದು ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಘಟನೆಗಳು ನಡೆಯುತ್ತೆ, ಅಥವಾ ಒಂದು ಒಳ್ಳೆಯ ಒಂದು ಸಂಕೇತಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಇನ್ನು ಕೊನೆಯದಾಗಿ ನೀವು ಹಸಿರು ಬಣ್ಣದ ಒಂದು ಬಾಗಿಲನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿ, ಅಥವಾ ಈ ಒಂದು ಬಾಗಿಲನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನೀವು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನೀವೇನು ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀರಾ, ಅಂದರೆ ನೀವು ಯಾವುದೇ ವಿಷಯದಲ್ಲಾದರೂ ಆಗಿರಲಿ ತುಂಬ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದರೆ, ನಿಮಗೆ ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಒಳ್ಳೆಯ ಒಂದು ಯೋಗ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದು ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಾದರೂ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರದಲ್ಲಾದರೂ ಆಗಿರ್ಬೋದು. ಯಾವ ವಿಚಾರದಲ್ಲಿ ನಿಮಗೆ ಕಷ್ಟಗಳು ಅನ್ನೋದು ಇತ್ತು, ಆ ಒಂದು ವಿಚಾರದಲ್ಲಿ ನಿಮಗೆ ಕಷ್ಟಗಳು ಅನ್ನೋದು ಕಳೆಯುತ್ತೆ, ಹಾಗೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಯೋಗ ಅನ್ನೋದು ನಿಮಗೆ ಇಲ್ಲಿ ಕಾಣ್ತಾ ಇದೆ. ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಶೇಷವಾಗಿ ನಿಮಗೆ ನಿಮ್ಮ ಆತ್ಮಕ್ಕೆ ಖುಷಿ ಸಿಗುವಂತಹ ಸಾಕಷ್ಟು ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಳ್ಳೆಯ ಒಂದು ಪಾರ್ಟ್ನರ್ ಸಿಗ್ಬೋದು, ಅಥವಾ ನಮಗೆ ಈ ಪಾರ್ಟ್ನರ್ ಆಲ್ರೆಡಿ ಇದ್ದಾರೆ ಅಂದರೆ ಅವರಿಂದ ನಿಮಗೆ ಹೆಚ್ಚು ಒಂದು ಪ್ರೀತಿ ಅನ್ನೋದು ನಿಮಗೆ ಸಿಗ್ಬೋದು. ಇದರಿಂದ ನಿಮ್ಮ ಆತ್ಮಕ್ಕೆ ಒಂದು ಸಂತೋಷ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಅಂದರೆ ನಮಗೆ ನಾವು ಸಂತೋಷ ಆಗೋದಕ್ಕಿಂತ
ನಮ್ಮ ಆತ್ಮಕ್ಕೆ ಸಂತೋಷ ಸಿಗೋದು ತುಂಬ ಕಡಿಮೆ. ಖುಷಿ ಸಿಗೋದು ಅಥವಾ ಸಂತೋಷ ಅನ್ನೋದು ಸಿಗೋದು ನಮ್ಮ ಆತ್ಮಕ್ಕೆ ತುಂಬ ಕಡಿಮೆ. ಅದು ನಿಮ್ಮ ವಿಚಾರದಲ್ಲಿ ಸಿಗ್ತದೆ ಅಂದರೆ ಸಾಕಷ್ಟು ಒಳ್ಳೆಯದಾಗ್ತಿದೆ ನಿಮ್ಮ ಜೀವನದಲ್ಲಿ ಅಂತಲೇ ಅರ್ಥ. ಸೊ ಅದು ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಅದು ಆರ್ಥಿಕ ವಿಷಯದಲ್ಲಾದರೂ ಆಗಿರ್ಬೋದು. ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಇವಾಗ ಇದೆ ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಅದು ತುಂಬ ದಿನ ಇರೋದಿಲ್ಲ. ಆದಷ್ಟು ಬೇಗ ನಿಮಗೆ ಇರುವಂತಹ ಎಲ್ಲ ಕಷ್ಟಗಳು, ಅದು ಆರ್ಥಿಕ ಪರಿಸ್ಥಿತಿಯ ಕಷ್ಟಗಳಾಗಿರಲಿ ಅಥವಾ ಯಾವುದೇ ವಿಚಾರದಲ್ಲಿ ಇರುವಂತಹ ಕಷ್ಟಗಳಾದರೂ ಆಗಿರಲಿ, ಅದು ನಿಮಗೆ ಕಡಿಮೆ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಇಲ್ಲಿ ಮಾತ್ರ ತೋರಿಸ್ತಾ ಇದೆ. ಇದರ ಜೊತೆಗೆ ನೀವೆಲ್ಲಾದರೂ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅಥವಾ ಸ್ಟಾಕ್ಸಲ್ಲಿ ಅಥವಾ ಏನೋ ಒಂದು ಕ್ರಿಪ್ಟೋಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅಥವಾ ಯಾವುದ್ರಲ್ಲಾದರೂ ಆಗಿರಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದು ನಿಮಗೆ ಅರ್ಜೆಂಟಾಗಿ ಸ್ವಲ್ಪ ಜಾಸ್ತಿಯಾಗಿ ನಿಮಗೆ ಅವಶ್ಯಕತೆ ಇರುತ್ತೆ, ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಅದು ಸಿಗೋ ಥರ ಆಗಲಿ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಆ ಥರ ಘಟನೆಗಳು ನಿಮಗೆ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಹಾಕಿರೋದಕ್ಕಿಂತ ನಿಮಗೆ ಡಬಲ್ ರಿಟರ್ನ್ಸ್ ಅನ್ನೋದು ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆಸೆಗಳೆಲ್ಲ ಈಡೇರುವಂಥ ಒಂದು ಸಮಯ ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನೀವು ಮನೆಯನ್ನು ತೊಗೊಬೇಕು ಅಂತಿದ್ರೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ತೊಗೊಬೋದು. ಅಥವಾ ಬೇರೆ ಯಾವುದೇ ರೀತಿಯಂಥ ಒಂದು ಆಸೆಗಳು ಏನಾದರೂ ತೊಗೊಬೇಕು ಅನ್ನೋ ಒಂದು ಆಸೆಯಲ್ಲಿ ಇದ್ದರೆ ಅದೆಲ್ಲವೂ ಕೂಡ ನಿಮಗೆ ಸಾಧ್ಯವಾಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಗ್ರೀನ್ ಸೆಲೆಕ್ಟ್ ಮಾಡಿದ್ರೆ ನೀವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ನಿಮಗೆ ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಘಟನೆಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಕಮೆಂಟ್ ಹಾಕಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳು ಅಂದರೆ 3 ಬಾಗಿಲ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ. ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.